guys, welcome back to my YouTube channel Preeti Tassels. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ಡಬಲ್ ಸ್ಟೆಪ್ಪಿಗೆ ಹಾಕುವಂಥ ಒಂದು ಸಿಂಪಲ್ ಆದಂಥ ಕ್ರೋಶನ ಹೇಳ್ಕೊಡ್ತೀನಿ. ನಾನು ಆಲ್ರೆಡಿ ಇಲ್ಲಿ ಬೇಸ್ ಒಂದು ಲೈನ್ ಹಾಕಿ ಕ್ರೋಶ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಸಿಂಗಲ್ ಸ್ಟೆಪ್ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ಡಬಲ್ ಸ್ಟೆಪ್ ಹಾಕೋಣ. ಬೇಸ್ ಬಂದರೂ ಸ್ಟಾರ್ಟಿಂಗ್ 2-5 ಚೈನ್ಸ್ ಹಾಕಿ 7 ಚೈನ್ ಒಂದು ಸಲ ಹಾಕಬೇಕು, ಮತ್ತು 3 ಟೈಮ್ಸ್ 5 ಚೈನ್ ಹಾಕಿ 7 ಚೈನು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ. ಬನ್ನಿ ಇವಾಗ ಇದಕ್ಕೆ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇದು ತುಂಬಾ ಸಿಂಪಲ್ ಆದಂಥ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನೋಡ್ತಾ ಇರ್ಬೋದು, ಇಲ್ಲಿ ಈ ಗ್ಯಾಪ್ ಏನಿದೆ ನಾನಿಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ಈ ರೀತಿ ಮತ್ತೆ ಇನ್ನೊಂದ್ಸಲ ಲಾಕ್ನ ಮಾಡ್ಕೊತಾ ಇದ್ದೀನಿ, ಇಲ್ಲಾಂದರೆ ಅದು ಥ್ರೆಡ್ ಬಿಟ್ಟೋಗ್ಬಿಡುತ್ತೆ. ನೋಡಿ ಇವಾಗ ಕೂತಿದೆ. ಬನ್ನಿ ಇವಾಗ ಡಿಸೈನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ಕಾಣಿಸ್ತಾ ಇದೆಯಾ, ಇಲ್ಲಿ ಗೂಡು ಏನಿದೆ ಸ್ಟಾರ್ಟಿಂಗ್ ಗೂಡಿಲಿ, ಇಲ್ಲಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲಿಗೆ ಒಂದು ಕಂಬ ಹಾಕೊಳ್ಳೋಣ. ಎರಡು ದಾರ, ಒಂದು ಮತ್ತೆ 2 ದಾರ, ಒಂದು ಕಂಬ ಆಗಿದೆ. ಇವಾಗ ಮತ್ತೆ ಏನು ಮಾಡಬೇಕಂದ್ರೆ, ಈ ಕಂಬ ಏನಿದೆ, ಕಂಬ ಇಲ್ಲಿಂದ ತೆಗೆದ್ವಿ, ಅಲ್ಲಿಗೆ ಮತ್ತೆ ಕಂಬ ಹಾಕೊಬೇಕು. ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಅಲ್ಲಿಂದನೇ ನಮ್ಮದು ಕಂಬನ ಮಾಡ್ಕೊಬೇಕಾಗುತ್ತೆ. ನೋಡಿದ್ರಾ, ಒಂದು ಗೂಡಲ್ಲಿ 2 ಕಂಬನ ಹಾಕಿದ್ದೀವಿ. ಇವಾಗ ನೀಡಲ್ ಮೇಲೆ 1 ಟೈಮ್ ದಾರ ತಗೊಂಡು ಇಲ್ಲೆರಡು ಏನು ಕಂಬ ಹಾಕಿದ್ದೀವಿ ಇದ್ರ ಮಧ್ಯೆ ಈಗ 4 ಕಂಬನ ಹಾಕ್ಕೊಳ್ಬೇಕು ನಾವು. ಈ ರೀತಿ ತೆಕ್ಕೊಂಡು ನೋಡಿ, ಒಂದು ಕಂಬ ಆಯಿತು. ಮತ್ತು ಇದೆರಡು ಕಂಬದ ಮಧ್ಯೆನೇ ತಗೊಬೇಕು. ಇದು 2ನೇ ಕಂಬ, ನೋಡ್ತಾ ಇದ್ದೀರಾ. ಮತ್ತು 2 ಕಂಬದ ಮಧ್ಯೆ ನೋಡಿ ಈ ರೀತಿ ಬರುತ್ತೆ ಡಿಸೈನು, ಕಾಣಿಸ್ತಾ ಇದೆಯಾ. ಇದನ್ನ ಇವಾಗ ಇಲ್ಲಿ ನಾವೇನು ಕಂಬ ತಗೊಂಡಿರ್ತೀವಿ ಈ ರೀತಿ ಆದಮೇಲೆ ಇಲ್ಲಿ ಸ್ಟಾರ್ಟಿಂಗು ಒಂದು ಗೂಡಲ್ಲಿ 2 ಕಂಬ ತೆಗೆದಿದ್ದೀವಲ್ಲ, ಅದ್ರ ಪಕ್ಕದನ್ನ ಬಿಟ್ಟು ನೆಕ್ಸ್ಟು 3ನೇ ಗೂಡು ಏನಿದೆ ಅಲ್ಲಿಗೆ ಲಾಕ್ನ ಮಾಡ್ಕೊಬೇಕು. ಈ ರೀತಿ ಹಾಫ್ ಕ್ರೋಶ ಮಾಡ್ಕೊತಾ ಇದ್ದೀನಿ. ಇದನ್ನ ಲಾಕ್ ಅಂತ ಕೂಡ ಹೇಳ್ತಾರೆ. ನೋಡಿ ಈ ರೀತಿ ಬರುತ್ತೆ ಡಿಸೈನು. ಇವಾಗ ನೆಕ್ಸ್ಟು ನಿಮಗಿಲ್ಲೇ ಪಕ್ಕದಲ್ಲೇ ಬೇಕಂದರೆ ಇಲ್ಲಿಂದನೇ ಡಿಸೈನ್ ಸ್ಟಾರ್ಟ್ ಮಾಡ್ಬೋದು. ಈಗ ನೀಡಲ್ ಮೇಲೆ ದಾರ ತಗೊಂಡು ಈ ಗೂಡಲ್ಲಿ ಏನಿದೆ ಇಲ್ಲಿ ಈ ರೀತಿ
ಮತ್ತು ಅದೇ ಗೂಡಲ್ಲಿ ಇನ್ನೊಂದು ಕಂಬನ ಮಾಡ್ಕೊಬೇಕು. ನೋಡಿ, ಇದು ಸ್ವಲ್ಪ ಪೆಟಲ್ಸ್ ಥರ ಬರುತ್ತೆ ಡಿಸೈನು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ಇದಕ್ಕೆ ಈ 2 ಕಂಬದ ಮಧ್ಯೆ 4 ಕಂಬನ ಹಾಕೊಬೇಕು. ಈ ರೀತಿ ಕಾಣಿಸ್ತಾ ಇದೆಯಾ? ಒಂದು ಕಂಬ ಹಾಕಿದ್ದೀನಿ, ಇನ್ನು 3 ಕಂಬಗಳನ್ನ ಹಾಕೊಬೇಕು. ಇಲ್ಲಿ ಮೇಲೆ ಏನು ಥ್ರೆಡ್ನ ತೊಗೊತೀರಾ ಅದನ್ನು ಈ ಫಿಂಗರ್ ಸಹಾಯದಿಂದ ಹೀಗೆ ಇಟ್ಕೊಳ್ಳಿ. ಆಗ ಆ ಕಡೆ ಈ ಕಡೆ ಇದಾಗಲ್ಲ ಥ್ರೆಡ್ಡು. ನೋಡಿ, ಇವಾಗ ಇದನ್ನು ಇಲ್ಲೇ ಲಾಕ್ ಮಾಡ್ಕೊತಾ ಇದ್ದೀನಿ. ನೋಡಿದ್ರಾ ಎಷ್ಟು ಚೆನ್ನಾಗಿ ಬಂತು ಡಿಸೈನ್. ಇವಾಗ ಮತ್ತೆ ನೀಡಲ್ ಮೇಲೆ 1 ಟೈಮ್ ದಾರ ತೆಗೆದು ಪಕ್ಕದಲ್ಲಿರುವಂಥ ಗೂಡಲ್ಲಿ ಕಂಬನ ಹಾಕೊತಾ ಇದ್ದೀನಿ. ಎರಡು ಕಂಬನ ಹಾಕೊಬೇಕು. ಇವಾಗ ಇದೆರಡು ಕಂಬದ ಮಧ್ಯೆ 4 ಕಂಬ ಮಾಡ್ಕೊಬೇಕು. ಹೀಗೆ ನೋಡಿ, ಎಷ್ಟು ಚೆನ್ನಾಗಿದೆ ಡಿಸೈನು. ಇವಾಗ ಇದನ್ನು ಲಾಕ್ ಮಾಡ್ಕೊಳ್ಳೋಣ. ಫ್ಲವರ್ ಥರ ಕಾಣಿಸುತ್ತೆ ಸ್ವಲ್ಪ. ಈ ರೀತಿ ನಾನು ಎಲ್ಲೆಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ವಾ? ಗೊತ್ತಾಗಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗ್ ಗೂಡಿಂದ ಒಂದೇ ಗೂಡಲ್ಲಿ 2 ಕಂಬ ತೆಗಿಬೇಕು. ಆ 2 ಕಂಬದಲ್ಲಿ ಮತ್ತೆ 4 ಕಂಬ ಹಾಕಿ ಇಲ್ಲಿ ಸ್ಟಾರ್ಟಿಂಗ್ ಏನು ಕಂಬ ತಗೊತೀವಿ ಅದ್ರ ಸೆಕೆಂಡ್ 1 ಗೂಡನ್ನ ಬಿಟ್ಟು 3ನೇ ಗೂಡಿಗೆ ಲಾಕ್ ಹಾಕ್ತೀವಿ. ಮತ್ತು 4ನೇ ಗೂಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತೀವಿ. ಇವಾಗ ಇಲ್ಲಿ ಲಾಕ್ ಮಾಡಿದ್ದೀನಿ. ಇದನ್ನು ಬಿಟ್ಟು ಪಕ್ಕದ ಗೂಡಿಗೆ ನಾನು ಒಂದು ಕಂಬನ
ಹಾಕೊತಾ ಇದ್ದೀನಿ. ಮತ್ತು ಅದೇ ಗೂಡಲ್ಲಿ ಇನ್ನೊಂದು ಕಂಬನೂ ಕೂಡ ಹಾಕೊತೀನಿ. ಇದು ನೀವು ಇನ್ನೂ ಚಿಕ್ಕದಾಗಿ ಹಾಕಿದ್ರೆ ಇಲ್ಲಿ ಮಧ್ಯೆ ಏನು ಗ್ಯಾಪ್ ಬಿಟ್ಟಿದ್ದೀವಿ ಅದನ್ನು ಬಿಡದೆ ಇನ್ನೂ ಹತ್ತತ್ರ ಹಾಕಿದ್ರೆ 5 ಪೆಟಲ್ಸ್ ಬರುತ್ತೆ. ಬಟ್ 5 ಪೆಟಲ್ಸ್ ಬಂದರೆ ಡಿಸೈನ್ ನೀಟಾಗಿ ಕೂರಲ್ಲ. ಹಾಗಾಗಿ ಹೀಗೆ ಮಧ್ಯೆ ಮಧ್ಯೆ ಒಂದೊಂದು ಬಿಟ್ಟನೆ ನೀವು ಹಾಕೊಳ್ಳಿ. ಇವಾಗ ನೆಕ್ಸ್ಟು 2 ಕಂಬದ ಮಧ್ಯೆ ಡಿಸೈನ್ನ ಹಾಕಬೇಕು. ನಿಮ್ಗೆ 5 ಪೆಟಲ್ ಸಿಗುತ್ತೆ ಅಂದರೆ ಈ ರೀತಿ ಲಾಕ್ನ ಮಾಡಿಕೊಂಡು ಸ್ವಲ್ಪ ಟೈಟಾಗಿ ಹಾಕಿರೋದ್ರಿಂದ ಡಿಸೈನ್ ಆ ಕಡೆ ಈ ಕಡೆ ಆಗುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ, ಆಗ ಕರೆಕ್ಟಾಗಿ ಕೂರುತ್ತೆ. ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬಂತು ಡಿಸೈನು. ಇವಾಗ ನೆಕ್ಸ್ಟು 5 ಚೈನ್ ಹಾಕಿ ಒಂದ್ಸಲ ಲಾಕ್ ಮಾಡ್ಕೊತೀನಿ. ಇವಾಗ ಇಲ್ಲಿ ನಮಗೆ 5 ಚೈನ್ದು ಒಂದು ಆರ್ಚ್ ರೀತಿ ಬೇಕು ಕುಚ್ಚು ಕಟ್ಟಲಿಕ್ಕೆ. ಇವಾಗ ಏನು ಮಾಡ್ತೀನಿ ಅಂದರೆ ಒಂದು 3 ಚೈನ್ಸ್ ಹಾಕಿ ಇಲ್ಲೇ ಲಾಕ್ ಮಾಡ್ಕೊತೀನಿ. ನಮಗೆ ಮಧ್ಯ 5 ಚೈನ್ ಬರಬೇಕು. ಅದಕ್ಕೆ ತ್ರೀ ಚೈನ್ ಜಾಸ್ತಿ ಆಗಿಬಿಡುತ್ತೆ ಅಂದರೆ ಒಂದು 2 ಚೈನ್ ಹಾಕ್ಕೊಳ್ಳಿ ಸಾಕು. ಇದು ಮಿಡಲ್ ಬರೋ ಅಷ್ಟು ಎಷ್ಟು ಬೇಕಾಗುತ್ತೆ ನೋಡಿ ಹಾಕ್ಕೊಳ್ಳಿ. ಈಗ 5 ಚೈನ್ ಹಾಕೊಂಡ್ತಾ ಇದ್ದೀನಿ ಇಲ್ಲಿ. ಇಲ್ಲಿಗೆ ಇದ್ರ ಮಿಡಲಲ್ಲಿ ಲಾಕ್ನ ಮಾಡ್ಕೊತಾ ಇದ್ದೀನಿ. ನೋಡಿ ಇನ್ನೆರಡು ಏನಿದೆ ಇದನ್ನು ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಗೈಸ್, ಇದು ಫೈನಲ್ ಲುಕ್ಕು. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಬೀಡ್ಸ್ನ ನಾನು ನಾರ್ಮಲ್ ಸೂಜಿ ದಾರದಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ಬೀಡ್ ದೊಡ್ಡದಿರೋದ್ರಿಂದ ಇಲ್ಲಿ ಥ್ರೆಡ್ ಕಾಣಿಸುತ್ತೆ. ಸೊ ನೋಡಿ ಎಷ್ಟು ಲುಕ್ಕಾಗಿ ಕಾಣಿಸುತ್ತೆ ಡಿಸೈನು. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವೀಡಿಯೋಸ್ಗಳನ್ನ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.